ನಮಸ್ಕಾರ ಸ್ನೇಹಿತರೆ, ಯಾರ್ಕರ್ ಟಾಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸರ್ಕಾರಿ ನೌಕರಿ ನೇಮಕಾತಿ ವಿಳಂಬ, ಅಭ್ಯರ್ಥಿಗಳಿಗೆ ಅವಮಾನ, ಜಿಗುಪ್ಸೆ ಮಾತ್ರ ಆನ್ ಟೈಮ್. ಇದು ಕೇವಲ ಒಂದು ಟೈಟಲ್ ಅಲ್ಲ, ಇದು ಸಾವಿರಾರು ಅಭ್ಯರ್ಥಿಗಳ ದಿನನಿತ್ಯದ ಅನುಭವ. ನೇಮಕಾತಿ ಕರೆ ಬರುತ್ತೆ ಅಂತ ನಿರೀಕ್ಷಿಸ್ತಾರೆ, ಆದ್ರೆ ಉತ್ತರ ಮಾತ್ರ ತಿಂಗಳು ವರ್ಷಗಳ ಕಾಲ ಮೌನ. ಸಮಯಕ್ಕೆ ನಡೆಯೋದು ಒಂದೇ, ಸಮಾಜದ ಕೊಂಕು ಪ್ರಶ್ನೆಗಳು, ಬಂಧುಗಳ ಟೀಕೆ ಮತ್ತು ಅಭ್ಯರ್ಥಿಗಳ ಮನಸ್ಸಿನಲ್ಲಿ ಹುಟ್ಟುವ ಜಿಗುಪ್ಸೆ. ಕೈಯಲ್ಲಿ ಕೆಲಸ ಇದ್ದವರಿಗೆ, ದುಡ್ಡಿದ್ದವರಿಗೆ ಹಲವು ದಾರಿಗಳು ಮತ್ತು ಅವಕಾಶಗಳು ಇರುತ್ತವೆ. ಆದ್ರೆ ಪ್ರತಿಭೆ ಇದ್ದು ಬಡತನ ಇದ್ದವರ ಮುಂದೆ ಹಲವಾರು ದಾರಿ ಇದ್ರೂ ಅವರು ಆರಿಸುವುದು ಭದ್ರತೆ ಒದಗಿಸುವ ದಾರಿ ಎಂದ್ರೆ ಸರ್ಕಾರಿ ಕೆಲಸ. ಬಡಮನೆಯ ಮಗ ಅಥವಾ ಮಗಳು ತಮ್ಮ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ಒಂದು ಹೊತ್ತು ಊಟ ಉಪಹಾರ ಬಿಟ್ಟು ಕೇವಲ ಒಂದು ಕಪ್ ಚಹಾ ಕುಡಿದು ಗ್ರಂಥಾಲಯದ ಮೌನದೊಳಗೆ ತಮ್ಮ ಬದುಕನ್ನೇ ಕಳೀತಾ ಇದ್ದಾರೆ. ಅವರು ಹಸಿವನ್ನು ಮರೆಸ್ಕೊಳ್ತಾರೆ, ಆದ್ರೆ ಕನಸನ್ನು ಬಿಡೋದಿಲ್ಲ. ಸೌಕರ್ಯ ತ್ಯಜಿಸ್ತಾರೆ, ಆದ್ರೆ ಗುರಿಯನ್ನೂ ಅಲ್ಲ. ಅಕ್ಕ ತಂಗಿಯ ಮದುವೆ, ವಿದ್ಯಾಭ್ಯಾಸ, ಅಪ್ಪ ಅಮ್ಮನ ಆರೋಗ್ಯ, ಇವೆಲ್ಲ ಅವರ ಭುಜಗಳ ಮೇಲಿರುವ ಕಾಣದ ಹೊರೆ. ಇದರಿಂದ ಅವರಿಗೆ ರಿಸ್ಕ್ ತೆಗೆದುಕೊಳ್ಳುವ ಸ್ವಾತಂತ್ರ್ಯವೇ ಇರೋದಿಲ್ಲ. ಆದ್ರೂ ಅವರ ತಲೆಯಲ್ಲಿರೋದು ಒಂದೇ ಗುರಿ: ಸರ್ಕಾರಿ ಕೆಲಸದಿಂದ ನಮ್ಮ ಕಷ್ಟಗಳು ಹಾಗೂ ಸಮಾಜದಲ್ಲಿ ಅವರ ಮೌಲ್ಯ ಹೆಚ್ಚಾಗಬಹುದೆಂಬ ನಿರೀಕ್ಷೆ. ಆದ್ರೆ ಅವರು ಅನುಭವಿಸುವ ನೋವು ಅಷ್ಟಿಷ್ಟಲ್ಲ. ಕೆಲಸ ಸಿಗುವವರೆಗೂ ಬರೀ ಅವಮಾನ. ಇನ್ನೂ ಸಿಕ್ಕಿಲ್ವಾ ಸರ್ಕಾರಿ ಕೆಲಸ? ಇನ್ನೂ ಎಕ್ಸಾಮ್ ಪಾಸ್ ಮಾಡಿಲ್ವಾ? ಇಷ್ಟು ವರ್ಷ ಏನ್ ಮಾಡ್ದೆ? ಇನ್ನೂ ಎಷ್ಟು ವರ್ಷ ಓದ್ತೀಯಾ? ನಿನ್ನ ಕೈಯಿಂದ ಏನೂ ಆಗಲ್ಲ. ಇಂತಹ ಪ್ರಶ್ನೆಗಳಿಗೆ ಉತ್ತರ ಪರೀಕ್ಷೆಗಳಿಗಿಂತ ಕಠಿಣ. ಕೆಲಸವಿಲ್ಲದವನು ಅಂದ್ರೆ ಸಮಾಜದಲ್ಲಿ ಮೌಲ್ಯವಿಲ್ಲದವನು ಅಂತ ನೋಡುವ ದೃಷ್ಟಿ. ಬಸ್ಸಿನಲ್ಲಿ, ಮದುವೆ ಮನೆಯಲ್ಲಿ, ಬಂಧುಗಳ ಮುಂದೆ ಇಂಥ ಒಂದು ಪ್ರಶ್ನೆ ಸಾಕು ಅವನ ಆತ್ಮವಿಶ್ವಾಸ ಕುಸಿಯಲು. ಅಮ್ಮನೂ ಹೇಳಲ್ಲ, ಆದ್ರೆ ಕಣ್ಣಲ್ಲಿ ನೋವಿರುತ್ತೆ. ತಂದೆ ಹೇಳಲ್ಲ, ಆದ್ರೆ ಮೌನದಲ್ಲಿ ನಿರಾಸೆ ಇರುತ್ತೆ. ಸಾಲದ ಬಡ್ಡಿ ಹೆಚ್ಚಾಗುತ್ತೆ, ಮನೆಯಲ್ಲಿ ಜಗಳ ಹೆಚ್ಚಾಗುತ್ತೆ, ಅವನ ಮೇಲೆ ಹೊರೆ ಅನ್ನೋ ಭಾವನೆ ಹುಟ್ಟುತ್ತೆ. ನಾನೇ ಇಲ್ಲದಿದ್ರೆ ಒಳ್ಳೇದಿತ್ತ ಅನ್ನೋ ಭಯಾನಕ ಆಲೋಚನೆ ಕೆಲವರ ಮನಸ್ಸಿಗೆ ಬರುತ್ತೆ. ಇದು ಯುವಜನರ ಸೋಮಾರಿತನ ಅಲ್ಲ, ಇದು ವ್ಯವಸ್ಥೆಯ ವೈಫಲ್ಯ. 1 ವರ್ಷ, 2 ವರ್ಷ, 5 ವರ್ಷ ಪರೀಕ್ಷೆ ಬರುತ್ತೆ, ಬರೀತೇವೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಆಕಾಂಕ್ಷೆಗಳು. ಆದರೆ ನೇಮಕಾತಿ ಕರೆ ಮಾತ್ರ ಬರುವುದೇ ಇಲ್ಲ. ಆದ್ರೆ ನಾವು ಕಾಯಬಹುದು, ಸಮಯ ಕಾಯಲ್ಲ. ವಯಸ್ಸು ಹೆಚ್ಚಾಗುತ್ತೆ, ಉತ್ಸಾಹ ಹಾಗೆ ಅವಕಾಶ ಕಡಿಮೆ ಆಗುತ್ತೆ. ಆದರೆ ಸಮಾಜದ ಪ್ರಶ್ನೆಗಳು ದಿನೇ ದಿನೇ ಜಾಸ್ತಿ ಆಗುತ್ತೆ. ಸರ್ಕಾರಿ ಕೆಲಸ ಭಿಕ್ಷೆ ಅಲ್ಲ, ಅದು ವಿದ್ಯಾರ್ಥಿಯ ಹಕ್ಕು. ಎಕ್ಸಾಮ್ ಕರೆದಿಲ್ಲ ಅಂದ್ರೆ ಕೇವಲ ಒಂದು ಉದ್ಯೋಗ ಹೋಗಲ್ಲ, ಒಂದು ಕುಟುಂಬದ ಭವಿಷ್ಯ ಕುಸಿಯುತ್ತದೆ. ಸರ್ಕಾರಕ್ಕೆ ನಮ್ಮ ಆಗ್ರಹ: ಮಾನ್ಯರೇ, ಪರೀಕ್ಷೆಗಳನ್ನು ಸರಿಯಾದ ಸಮಯಕ್ಕೆ ನಡೆಸಿ. ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ಸ್ ಕ್ಲಿಯರ್ ಆಗಿ ಕೊಡಿ. ಎಕ್ಸಾಮ್ಸ್ ಆದ್ಮೇಲೆ ರಿಸಲ್ಟ್ಸ್ ಮತ್ತು ಕಾಲ್ಸ್ ಅನ್ನು ವಿಳಂಬ ಮಾಡಬೇಡಿ. ಕೆಲವರು ಸಾಲ ಮಾಡಿ ಕೋಚಿಂಗ್ ತಗೊಂಡಿದ್ದಾರೆ, ಇನ್ನು ಕೆಲವರು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಸ್ಟಡಿ ಮಾಡ್ತಿದ್ದಾರೆ. ಗೃಹಿಣಿಯರು ಸಣ್ಣಪುಟ್ಟ ಮಕ್ಕಳನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ದಾರೆ. ಒಂದು ಎಕ್ಸಾಮ್ ಕಾಲ್ ಡಿಲೇ ಆದ್ರೆ 1 ವರ್ಷ ಅಲ್ಲ, ಒಂದು ಬದುಕೇ ಡಿಲೇ ಆಗ್ತದೆ. ಇದು ದಯೆ ಕೇಳುವ ಮಾತಲ್ಲ, ಇದು ನ್ಯಾಯ ಕೇಳುವ ಧ್ವನಿ. ಪ್ಲೀಸ್ ಫಿಲ್ ದ ವೇಕೆಂಟ್ ಜಾಬ್ಸ್, ಕಂಡಕ್ಟ್ ಎಕ್ಸಾಮ್ಸ್ ಆನ್ ಟೈಮ್, ರಿಲೀಸ್ ರಿಸಲ್ಟ್ಸ್ ಟ್ರಾನ್ಸ್ಪರೆಂಟ್ಲಿ, ಗಿವ್ ಕಾಲ್ಸ್ ವಿತೌಟ್ ಡಿಲೇ. ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಉಳಿಯುತ್ತದೆ, ದೇಶದ ನಾಳೆಯ ಶಕ್ತಿ ಬಲವಾಗುತ್ತದೆ. ಇದು ನನ್ನೊಬ್ಬನ ಕಥೆಯಲ್ಲ, ನಿಮ್ಮ ಕಥೆ, ನಮ್ಮೆಲ್ಲರ ಕಥೆ. ನಾವು ಮಾತ್ರ ಮೌನವಾಗಿರುವುದಿಲ್ಲ. ಪ್ರಶ್ನೆ ಕೇಳ್ತೇವೆ, ಸತ್ಯ ಹೇಳ್ತೇವೆ, ಜನರ ಧ್ವನಿಯಾಗಿ ನಿಲ್ತೇವೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಚಾರ ಎಲ್ಲರಿಗೂ ತಲುಪಿಸಲು ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಜನಪರ ಸುದ್ದಿಗಾಗಿ ಯಾರ್ಕರ್ ಟಾಕ್, ವಾಯ್ಸ್ ಆಫ್ ದ ಕಾಮನ್ ಮ್ಯಾನ್ ಚಾನೆಲ್ ಜೊತೆ ಇರಿ. ಧನ್ಯವಾದಗಳು.